ಸೆಕೆಂಡ್ ವಿಡಿಯೋ, ಲಾಸ್ಟ್ ವಿಡಿಯೋ ಒಳ್ಳೆ ರೀಚ್ ಹೋಯಿತು. ಅಷ್ಟೊಂದು ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ನನ್ನ ಫಸ್ಟ್ ಡ್ರೀಮ್, ಬೇಸಿಕ್ ಡ್ರೀಮ್ ಕಂಪ್ಲೀಟ್ ಆಯಿತು. ಈ ಬೆಟ್ಟನ ನಾನು ಹುಟ್ಟಿದಾಗ್ಲಿಂದ ಇದೇ ಊರಲ್ಲಿದ್ದೀನಿ. 20 ವರ್ಷ ಆಯಿತು ಇಲ್ಲೇ ಇದ್ದೀನಿ. 20 ವರ್ಷದಿಂದ ಆ ಬೆಟ್ಟ ನಮ್ಮೂರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ಯಾವ ಮೂಲೆಯಿಂದ ನಿಂತ್ಕೊಂಡು ನೋಡಿದ್ರೆ ಆ ಬೆಟ್ಟ ಕಾಣುತ್ತೆ. ನೋಡೋದೇ ಹೊರತು ಯಾವತ್ತೂ ಗೊತ್ತಿರಲಿಲ್ಲ. ಒಂದ್ಸಲಿ ಹೋಗಿದ್ವಿ, ಬಟ್ ಅಷ್ಟೊಂದು ಹತ್ತಕ್ಕಾಗಿರಲಿಲ್ಲ. ಇವತ್ತು ಫುಲ್ ಕಂಪ್ಲೀಟಾಗಿ ಹತ್ಬಿಟ್ಟೆ. ಅವತ್ತು ಅದರದ್ದು ವ್ಲಾಗ್ ಮಾಡಿದ್ದೀನಿ. ಬಟ್ ಬೇಸಿಕ್ ಟ್ರಯಲ್ಸ್ ನೋಡೋಣ ಅಂತ ಮಾಡಿರೋದು. ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂದರೆ ಬೈಕೋಬೇಡಿ ಪ್ಲೀಸ್. ಇವತ್ತು ವ್ಲಾಗ್ ನಾನು ನಿನ್ನೆ ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ್ಲಿಂದ ಒಂದು ಥಾಟ್ ಇತ್ತು ತಲೆಯಲ್ಲಿ. ಒಂದು ವೀಡಿಯೋ ಏನೋ ಅಪ್ಲೋಡ್ ಮಾಡಿಬಿಟ್ಟೆ. ನೆಕ್ಸ್ಟ್ ವೀಡಿಯೋಗೆ ಏನು ಮಾಡಬೇಕು, ಏನು ಕಂಟೆಂಟ್ ಇಲ್ಲ, ಏನು ಮಾಡೋದು ಅಂತ ಥಿಂಕ್ ಮಾಡಬೇಕಾದ್ರೆ ಅವತ್ತಿನ ಬೆಳಿಗ್ಗೆ, ನಿನ್ನೆ ಇಂಟ್ರಡಕ್ಷನ್ ವೀಡಿಯೋ ಮಾಡಿದ್ನಲ್ಲ, ಅವತ್ತಿನ ಬೆಳಿಗ್ಗೆ ಸಣ್ಣದ ಒಂದು ಟ್ರೆಕ್ಕಿಂಗ್ ಹೋಗಿದ್ದೆ. ಟ್ರಯಲ್ ನೋಡೋಣ, ವ್ಲಾಗ್ ಮಾಡುತ್ತೆ, ಹೆಂಗೆ ಬರ್ಬೋದು ಅಂತೇಳಿ ಜಸ್ಟ್ ಒಂದಿಷ್ಟು ಕ್ಲಿಪ್ಸ್ ಇತ್ತು. ಸೊ ಅದನ್ನೇ ಎಡಿಟ್ ಮಾಡಿ ಸ್ವಲ್ಪ ನೋಡೋಣ ಚೆನ್ನಾಗಿ ಬರುತ್ತಾ ಅಂತೇಳಿ. ಚೆನ್ನಾಗಿ ಬಂದಿದೆ. ವಿಡಿಯೋ ನೋಡಿ, ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ನಮ್ಮೂರಿಗೆ ಹತ್ತಿರದಲ್ಲಿರೋದೆ 12 ಕಿಲೋಮೀಟ್ರ್ ದೂರದಲ್ಲಿ ನನ್ನಿವಾಳ ಬೆಟ್ಟ ಅಂತ, ನಂದಿವಾಳ ಬೆಟ್ಟ ಅಲ್ಲ, ನನ್ನಿವಾಳ ಬೆಟ್ಟ ಅಂತೇಳಿ ಗುಡ್ಡ ಇದೆ. ಸೊ ಅಲ್ಲಿಗೆ ಹೋಗಿ ವಿಡಿಯೋ ಶೂಟ್ ಮಾಡಿರೋದು. ಮಾರ್ನಿಂಗ್ 5:30 ಎದ್ದು ರೆಡಿಯಾಗಿ ಅಷ್ಟು ಬೇಗ ಹೋಗಿ ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿ ವ್ಲಾಗ್ ಏನೋ ಮಾಡ್ಕೊಂಬಂದ್ವಿ. ಬಟ್ ಎಡಿಟ್ ಮಾಡೋಕ್ಕೆ ಅಂಥ ಇಂಪ್ರೆಸಿವ್ ಶಾರ್ಟ್ಸ್ ಏನಿಲ್ಲ, ಬಟ್ ಸ್ವಲ್ಪ ಬಿಟ್ಟಿದೆ, ನೋಡ್ಕೊಂಬನ್ನಿ. ಹಾಯ್ ಫ್ರೆಂಡ್ಸ್, ಇವತ್ತು ರೈಟ್ ಬಂದು ನನ್ನಿವಾಳ ಬೆಟ್ಟಕ್ಕೆ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೆ. ಬಂದ್ಮೇಲೆ ರೈಟ್ ಸ್ಟಾರ್ಟ್ ಮಾಡೋಣ. ಇವತ್ತು ಹತ್ತುತ್ತಿರೋದು ನನ್ನಿವಾಳ ಬೆಟ್ಟ ಅಂತ. ನಮ್ಮ ಚಳ್ಳಕೆರೆಯಲ್ಲಿ 12 ಕಿಲೋಮೀಟ್ರ್ ದೂರದಲ್ಲಿರೋದು. ಕಲ್ಲುಗಳನ್ನೆಲ್ಲ ಬಂಡೆ ಹೊಡೆದು ಕಟ್ ಮಾಡಿ ಅಲ್ಲಿ ಹಾಕಿರೋದಲ್ಲ. ಭಾಳ ಗಾಳಿ ಇದೆ, ಹತ್ತಕ್ಕಾಗ್ತಿಲ್ಲ, ತಳ್ತಾ ಇದೆ ಅಂತೇಳಿ ಕೂತ್ಕೊಂಡಿದ್ದೀವಿ. ಒಂದು ಸೆಕೆಂಡು. ಫುಲ್ ಸ್ಲೋಪ್ ಇರೋದ್ರಿಂದ ಸ್ವಲ್ಪ ಸುಸ್ತಾಗ್ತದೆ ಆಗಲೇ. ಇವಾಗ ನಾವಿರೋ ಟಾಪಲ್ಲಿ ಲಿಟ್ರಲಿ ನಮ್ಮೂರು ಕಾಣಿಸ್ತಾ ಇದೆ. ಅಲ್ಲಿರೋದು ನಮ್ಮೂರು. ನಾವು ಬಂದಿದ್ದ ರೋಡು ಇದು. ಇಲ್ಲಿಂದ ಬಂದು ಆ ಕಡೆ ಸೈಡಿಂದ ಹತ್ಕೊಂಡು ಇಷ್ಟು ಮೇಲಕ್ಕೆ ಬಂದಿರೋದು.
ಒಳ್ಳೆ ಟೈಮ್ ಲ್ಯಾಪ್ಸ್ ಇಡ್ಬೋದು ಅಂದ್ಕೊಂಡೆ, ಬಟ್ ಫುಲ್ ಕ್ಲೌಡ್ ಕವರ್ ಇದೆ ನೋಡಿ. ಅಲ್ಲಿ ಮಳೆ ಆಗ್ತಾಯಿದೆ, ಅದಿಷ್ಟು ಮಳೆ ಆಗ್ತಾಯಿದೆ. ಕ್ಲೀನಾಗಿ ಕಾಣಿಸ್ತಾ ಇದೆ ಮಳೆ ಬರ್ತಾ ಇರೋದು. ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ಇಲ್ಲಿಂದ ನೋಡಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ. ಅಲ್ಲಿ ಸನ್ರೈಸ್ ಆಗ್ತಾಯಿದೆ ಅಲ್ಲಿ, ಬಟ್ ನೋಡೋ ಅಷ್ಟು ಅದೃಷ್ಟ ಇಲ್ಲ ಇವತ್ತು. ಇಲ್ಲಿ ನಂದಿ ಥರ ಕಟ್ಟಿದ್ದಾರೆ, ಬಟ್ ಅಸಂಪ್ಷನ್ ಅಷ್ಟೇ, ಪ್ರಾಪರಾಗಿ ನಂದಿ ವಿಗ್ರಹ ಥರ ಏನು ಮಾಡಿಟ್ಟಿಲ್ಲ. ಒಳಗಡೆ ಈಶ್ವರನ ದೇವಸ್ಥಾನ ಇದೆ, ಅದನ್ನು ತೋರಿಸ್ತೀನಿ. ಇಲ್ಲಿ ಒಳಗೆ ಹೋಗ್ಬೇಕು, ಅಲ್ಲೇ ನಿಂತ್ಕೊಳ್ಳೋಕ್ಕೂ ಜಾಗ ಆಗಲ್ಲ ಕಣ. ಆಗಿನ ಕಾಲದಲ್ಲಿ ಮಾಡಿರೋದು ಇದು. ಗೋವಾಲೇ ವಿಗ್ರಹನ ಕೆತ್ತಿರೋದು ಅಲ್ಲ ಅನ್ಸುತ್ತಿದ್ದು, ಅದಾಗ ಅದೇ ಇರೋದು ಅನ್ಸುತ್ತೆ. ಏನು ಮಾಡಿಕ್ಕಿರೋದಿಲ್ಲ ಅದು. ಹೌದಾ? ನೀಟಾಗಿ ಮಾಡಿ ಕೆಳಗೆ ಮಾಡ್ಕೊಂಬಂದು ಇಕ್ಕಿರೋದು ಫುಲ್ ಕಲ್ಲು. ಅಲ್ಲಿರೋ ವಿಗ್ರಹನ ಕೆಳಗಡೆ ಮಾಡ್ಕೊಂಬಂದು ಇಲ್ಲಿವರೆಗೆ ಎತ್ಕೊಂಬಂದು ಇಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸ್ಲೋಪ್ ಇದೆ, ಬಗ್ಗೆ ಅದು ಹೆಂಗೆ ತಗೊಂಬಂದಿದ್ರು ಏನೋ ಒಂದು ಗೊತ್ತಿಲ್ಲ. ಈ ಮೇಲ್ಗಡೆ ಇರೋ ಬಂಡೆನೂ ಅದಾಗ ಅದೇ ಇರೋದು, ಅದೇನು ಮಾಡಿಟ್ಟಿರೋದಲ್ಲ. ವಿಗ್ರಹ ಮಾತ್ರ ಮಾಡ್ಕೊಂಬಂದು ಇಟ್ಟಿರೋದು. ಮೇಲ್ಗಡೆ ಗೋಪುರ ಇದೆ, ಅದನ್ನು ತೋರಿಸ್ತೀನಿ ತಡೀರಿ. ಅಂದರೆ ಒಳಗೆ ಬರೋದಕ್ಕೆ ಜಾಗ ಇರೋದು ಇಷ್ಟು, ಅದರಿಂದ ತೂರ್ಕೊಂಬಂದು ಕೂತಿದ್ದೀನಿ ಕೆಳಗೆ. ಇದು ಗೋಪುರ, ಗಾಳಿ ಸಿಕ್ಕಾಬಟ್ಟೆ ಇದೆ ಅಲ್ಲಿ. ಟೈಮ್ ಮುಗ್ಕೊಂಡು ಇಳಿತಾ ಇದ್ದೀವಿ. ಸ್ಲೋಪ್ ನೋಡಿ ಹೆಂಗಿದೆ ಅಂತ. ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರನೇ ಬಂದ್ವಿ. ನೋಡ್ರಿ ಇಷ್ಟು ಸ್ಲೋ ಇಳ್ಕೊಂಡು ಬಂದು ಅಮ್ಮ ನಮ್ಮ ಕಾಲುಗಳಂತೂ ಕಿತ್ಕೊಂಡೋಗಿದಾವೆ. ಬೇಸಿಕ್ಕಿಂದ ಅಭ್ಯಾಸ ಮಾಡಬೇಕು ಅಂದರೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಬಟ್ ಹತ್ಬೇಕಾದ್ರೆ ಸ್ವಲ್ಪ ಭಾಳ ಕೇರ್ಫುಲ್ಲಾಗಿರ್ಬೇಕು. ಅಕಸ್ಮಾತ್ ಮಳೆ ಬಂದಿತ್ತು ನೈಟ್ ಇಲ್ಲ 2 days 1 day ಬ್ಯಾಕ್ ಮಳೆ ಬಂದಿತ್ತು ಅಂದರೆ ಸಿಕ್ಕಾಪಟ್ಟೆ ಸ್ಲಿಪ್ಪರಿ ಇರುತ್ತೆ. ಇದು ಟ್ರೆಕ್ಕಿಂಗ್ ಶೂಸ್ ಇದ್ದರೆ ಓಕೆ ನಡೆಯುತ್ತೆ, ಇಲ್ಲಾಂದರೆ ಬರೀ ಕಾಲಲ್ಲಿ ಹೋದರೆ ಇನ್ನೂ ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಹತ್ತೋದಕ್ಕೆ ತುಂಬ ಈಸಿ ಆಗುತ್ತೆ. ಈಗ ಸ್ಲಿಪ್ಪರು ಅಟ್ಲೀಸ್ಟ್ ಬೇಸಿಕ್ ಸ್ಲಿಪ್ಪರ್ಸ್ ಹಾಕೊಂಡು ಹತ್ತೀವಿ ಅಂದರೆ ಚಾನ್ಸೇ ಇಲ್ಲ, ಎಲ್ಲ ಒಂದು ಹತ್ರ ಜಾರುತ್ತೆ, ಬಿದ್ದೇ ಬೀಳ್ತೀರ. ಆದಷ್ಟು ಸೇಫ್ಟಿ ಮೆಜರ್ಸ್ ಅಂತ ತಗೊಂಡ್ರೆ ಬೆಸ್ಟು. ಏನೂ ಇಲ್ಲ ನಿಮ್ಮ ಹತ್ರ ಹತ್ತಬೇಕು ನೋಡಬೇಕು ಅಂದರೆ ಬರೇ ಕಾಲಲ್ಲಿ ಹತ್ತಿರಿ ಈಸಿ ಆಗುತ್ತೆ. ಆ್ಯಂಡ್ ಹತ್ತಬೇಕಾದಂತೂ ಫುಲ್ಲು ಕಾಲೆಲ್ಲ ನೋವು ಬಂದು ಹತ್ತತೀವೋ ಇಲ್ಲ ಅನ್ನಂಗೆ ಆಗೋಗ್ಬಿಟ್ಟಿತ್ತು. ಬಟ್ ಹಂಗೋ ಹಿಂಗೋ ಮಾಡಿ ಹತ್ತಿದ್ವಿ. ಬಟ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅರ್ಧ ದಾರಿಲಿ.
ಅದು ಎಲ್ಲಿ ಜಾಸ್ತಿ ಮಳೆ ಬಂದರೆ ಮೇಲಕ್ಕೆ ಹೋದ್ರೆ ಮತ್ತೆ ಕೆಳಗೆ ಬರೋದಕ್ಕೆ ಕಷ್ಟ ಆಗುತ್ತೆ. ಫುಲ್ ಸ್ಲಿಪ್ಪರ್ ಇದೆ ಅದು ಬಂಡೆ ಎಲ್ಲ. ಹಾಗಾಗಿ ಹಂಗ ಹಿಂಗೋ ಕಷ್ಟಪಟ್ಟು ಹತ್ತಿ ಇಳಿದು ವೀಡಿಯೋ ಮಾಡ್ಕೊಂಡ್ವಿ. ಅಲ್ಲಿಂದ ಹಂಗ ಈಗ ಮಾಡಿ ಕೆಳಗೆ ಇಳಿದ್ಮೇಲೆ ವೀಡಿಯೋ ಆಗಲಿ ವ್ಲಾಗ್ ಮಾಡೋದಾಗಲಿ ಪೇಷನ್ಸ್ ಇರಲಿಲ್ಲ. ಫುಲ್ ಹೊಟ್ಟೆ ಹಸ್ದೋಗ್ಬಿಟ್ಟಿತ್ತು. ಬೆಳಿಗ್ಗೆ 5:30 ಎದ್ದವರಲ್ಲ. ಸೊ ಅಲ್ಲಿಂದ ಸೀದಾ ಮನೆಗೆ ಬಂದುಬಿಟ್ವಿ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್.